ಕಲ್ಲುಮಲ ಮುಷ್ಕರ ನಡೆದ ಜಾಗ ಯಾವುದು? ಕೇರಳದ ಪೆರಿನಾಡ್ ಎಂಬಲ್ಲಿ. ಕೇರಳದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು? ಪಂಪದುಂ ಶೋಲ ರಾಷ್ಟ್ರೀಯ ಉದ್ಯಾನವನ. ಸ್ವಾಮಿ ವಿವೇಕಾನಂದರು ಪ್ರಾರಂಭಿಸಿದ ಸೋಷಿಯಲ್ ರಿಫಾರ್ಮ್ ಮಿಷನ್ ಯಾವುದು? ರಾಮಕೃಷ್ಣ ಮಿಷನ್. ನಗದು ರಹಿತ ಹಣ ವಿನಿಮಯಕ್ಕಾಗಿ ಭಾರತ ಸರ್ಕಾರವು ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಚಿಸಿದೆ? ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಅಮೆರಿಕ ಸರ್ಕಾರದ ಆರೋಗ್ಯ ವಿಮಾ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡ ಭಾರತೀಯ ಮೂಲದವರು ಯಾರು? ಸೀಮಾ ವರ್ಮಾ. ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ದೋಂಡೋ ಕೇಶವ್ ಕರ್ವೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ತಯಾರಿಸಲಾದ ಮೊದಲ ತ್ರಿವರ್ಣ ರಾಷ್ಟ್ರಧ್ವಜದಲ್ಲಿ ಎಷ್ಟು ಕಮಲಗಳಿದ್ದವು? 8. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಭಾರತದ ರಾಷ್ಟ್ರಪತಿಗಳು. ಮಲಬಾರ್ನಲ್ಲಿ ಆಯೋಜಿಸಿದ ಉಪ್ಪಿನ ಸತ್ಯಾಗ್ರಹದ ಮುಖ್ಯ ನಾಯಕ ಯಾರು? ಕೆ. ಕೇಳಪ್ಪನ್. ವಿದ್ಯಾಧಿರಾಜ ಎಂಬುದಾಗಿ ಕರೆಯಲ್ಪಡುವ ಆಧ್ಯಾತ್ಮಿಕ ನಾಯಕ ಯಾರು? ಚಟ್ಟಂಪಿ ಸ್ವಾಮಿಕಲ್. ಯಾವ ಹೋರಾಟದ ಕಾರಣ ಕೆ.ಪಿ.ಆರ್. ಗೋಪಾಲನ್ ಅವರಿಗೆ ಮರಣದಂಡನೆಯನ್ನು ವಿಧಿಸಲಾಯಿತು? ಮೊರಾರ್ಜ್ ಹೋರಾಟ. ನಯಿ ತಾಲೀಮ್ ಎಂಬ ಪಠ್ಯಕ್ರಮವನ್ನು ಯಾರು ಶುರು ಮಾಡಿದರು? ಮಹಾತ್ಮ ಗಾಂಧಿ. ನೀಲ್ ದರ್ಪಣ್ ಎಂಬ ನಾಟಕದ ಲೇಖಕರು ಯಾರು? ದೀನಬಂಧು ಮಿತ್ರ. ಭಾರತದ ರಾಷ್ಟ್ರೀಯ ಚಿಹ್ನೆ ಅಶೋಕ್ ಪಿಲ್ಲರ್ ಎಲ್ಲಿದೆ? ಉತ್ತರ ಪ್ರದೇಶದ ವಾರಣಾಸಿ ಬಳಿಯ ಸಾರನಾಥ. ನಾಥುಲಾ ಪಾಸ್ ಯಾವ ಯಾವ ರಾಜ್ಯಗಳನ್ನು ಕೂಡಿಸುತ್ತದೆ? ನಾಥುಲಾ ಪಾಸ್ ಭಾರತದ ಸಿಕ್ಕಿಂ ರಾಜ್ಯವನ್ನು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದೊಂದಿಗೆ ಸಂಪರ್ಕಿಸುತ್ತದೆ.